ಪರಪ್ಪನ ಅಗ್ರಹಾರದ ಜೈಲಿನ ಕರ್ಮಕಾಂಡಗಳು ಒಂದೊಂದಾಗಿಯೇ ಹೊರಬಿದ್ದು ಮಾಧ್ಯಮಗಳಲ್ಲಿ ನಿರಂತರ ವರದಿಯ ಬಳಿಕ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಹೈಪವರ್ ಕಮಿಟಿಯೊಂದನ್ನು ರಚಿಸಿದ್ದು ಎಂದು ಅಧಿಕಾರಿಗಳ ತಂಡ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಹೈಪವರ್ ಕಮಿಟಿ ಎಂಟ್ರಿ. ವಿಚಾರಣೆ ನಡೆಸಿ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಕಮಿಟಿ. ತನಿಖೆ ಬಳಿಕ ಮತ್ತಷ್ಟು ಮಂದಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಸಾಧ್ಯತೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಫೋನ್, ಟಿವಿ ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ನೀಡಿ ರಾಜಾತಿಥ್ಯ ನೀಡಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರ ವರದಿ ಮಾಡಿತ್ತು. ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೈದಿಗಳ ಬಳಿ ಲಕ್ಷ ಹಣ ಪಡೆದು ರಾಜಾತಿಥ್ಯವನ್ನ ನೀಡ್ತಾ ಇರುವ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದರಿಂದ ಸಾಕಷ್ಟು ಮುಜುಗರಕ್ಕೀಡಾಗಿದ್ದ ಗೃಹ ಇಲಾಖೆ ಎಚ್ಚೆತ್ತುಕೊಂಡು 3 ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಮೂಲಕ ತನಿಖೆಗಾಗಿ ಕಮಿಟಿಯೊಂದನ್ನು ರಚಿಸಿತ್ತು. ಇಂದು ಕಮಿಟಿಯ ಮುಖ್ಯಸ್ಥ ಎಡಿಜಿಪಿ ಹಿತೇಂದ್ರ, ಐಜಿ ಸಂದೀಪ್ ಪಾಟೀಲ್, ಎಸ್ಪಿ ಅಮರನಾಥ್ ರೆಡ್ಡಿ, ಎಸ್ಪಿ ರಿಶಾಂತ್ ನೇತೃತ್ವದ ಕಮಿಟಿ ತಂಡ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಜೈಲಾಧಿಕಾರಿಗಳ ಬಳಿ ಮಾಹಿತಿ ಪಡೆದ ಅಧಿಕಾರಿಗಳು ಸಜಾ ಕೈದಿಗಳು, ವಿಚಾರಣಾಧೀನಗಳು, ಮಹಿಳಾ ಕೈದಿಗಳು, ಪುರುಷ ಕೈದಿಗಳು ಸೇರಿದಂತೆ ಒಟ್ಟಾರೆ ಜೈಲಿನಲ್ಲಿನ ಕೈದಿಗಳ ಸಂಖ್ಯೆ ವಿವರವನ್ನ ಪಡೆದಿದ್ದಾರೆ. ಬಳಿಕ ವೈರಲ್ ಆದ ವಿಡಿಯೋದಲ್ಲಿದ್ದ ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಶಂಕಿತ ಉಗ್ರ ಜುಹಾದ್ ಹಮೀದ್ ಶಾಕಿಲ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಕಿಂಗ್ ಪಿನ್ ತರುಣ್, ಚೋರ್ ಶಾಹಿದ್ ಹಾಗೂ ಕಾರ್ತಿಕ್ ಅಲಿಯಾಸ್ ಚಿಟ್ಟೆ ಈ ಎಲ್ಲರ ಮಾಹಿತಿಯನ್ನ ಪಡೆದು ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತುಗಳು ಕೊಟ್ಟೋರು ಯಾರು ಎಂದು ಡ್ರಿಲ್ ಮಾಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಕೈದಿಗಳಿದ್ದ ಬ್ಯಾರಕ್ಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ರೌಂಡ್ಸ್ ಮಾಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಇನ್ನು ಜೈಲಿನ ವಿಡಿಯೋಗಳ ವೈರಲ್ ಪ್ರಕರಣ ಸಂಬಂಧ ನಟ ದರ್ಶನ್ ಬಲಗೈ ಬಂಟ ಧನ್ವೀರ್ ವಿಚಾರಣೆಗೆ ಹಾಜರಾಗುವಂತೆ ಪರಪ್ಪನ ಅಗ್ರಹಾರ ಪೊಲೀಸರು ಕಳೆದ 10ನೇ ತಾರೀಕಿನಂದು ನೋಟಿಸ್ ನೀಡಿದ್ರು. ಆದರೆ ವಿಚಾರಣೆಗೆ ಹಾಜರಾಗದ ಧನ್ವೀರ್ ವಕೀಲರ ಮೂಲಕ ಟ್ರಿಪ್ನಲ್ಲಿ ಇದ್ದೇನೆ ಎಂದು ಕೂಡಲೇ ವಿಚಾರಣೆಗೆ ಹಾಜರಾಗ್ತೇನೆ ಎಂದು ಪೊಲೀಸರ ಬಳಿ ಕಾಲಾವಕಾಶವನ್ನ ಕೇಳಿದ್ದಾರೆ ಎನ್ನಲಾಗಿದೆ. ಆದರೆ ಪರಪ್ಪನ ಅಗ್ರಹಾರ ಪೊಲೀಸರು ಮಾತ್ರ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕೆಂದು ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡಿದ್ದಾರೆ. ಒಟ್ನಲ್ಲಿ ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಹೈಪವರ್ ಕಮಿಟಿ ಎಂಟ್ರಿ ಕೊಟ್ಟಿದ್ದು ತನಿಖೆ ಚುರುಕುಗೊಂಡಿದೆ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟಿರುವ ಬಗ್ಗೆ ಲೋಪ ಕಂಡು ಬಂದ್ರೆ ಮತ್ತಷ್ಟು ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ತಲೆದಂಡವಾಗೋದು ಫಿಕ್ಸ್. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.